ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು 16ನೇ ತಾರೀಕು ಜುಲೈ ಆಗಿರುತ್ತೆ, ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಬೆಳಗ್ಗೆಲ್ಲ ಏನಾಯಿತು ಅಂತೆಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಒಂದೆರಡು ಕೊಲಾಬ್ರೇಷನ್ ವೀಡಿಯೋಸ್ ಮಾಡೋದಿದೆ, ಸೊ ಅದು ಹೋಗಿ ಮುಗಿಸ್ಕೊಂಡು ಬರೋಣ. ಬೆಳಗ್ಗೆ ಏನು ಮಾಡಿದೆ ಅಂತ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಡೇ 2 ಆಫ್ ನವರಾತ್ರಿ. ಅಂದರೆ ಇವತ್ತು 16ನೇ ತಾರೀಕು ಜುಲೈ. ಬೆಳಗ್ಗೆ ನಾನು 7:30ಗೆ ಆಫೀಸ್ ಕೆಲಸ ಮಾಡೋಕ್ಕೆ ಕೂತ್ಕೊಂಡೆ. ರೂಪೇಶ್ ಇವತ್ತು ಎದುವಿನ ರೆಡಿ ಮಾಡಿಸಿ ಬಾಕ್ಸ್ ಎಲ್ಲ ನಮ್ಮ ಅತ್ತೆ ಪ್ಯಾಕ್ ಮಾಡಿದರು. ನಮ್ಮ ಅತ್ತೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ವಾಪಸ್ ಅಲ್ಲೇ ಸ್ಕೂಲ್ ಹತ್ರನೇ ಕೂತಿರ್ತಾರೆ, ಪಾರ್ಕ್ ಇದೆ ಅಲ್ಲ ಅಲ್ಲಿ. ಸೊ ಬರೋವಾಗ ಅವ್ರನ್ನ ಹಂಗೆ ಪಿಕ್ ಮಾಡ್ಕೊಂಡು ಬರ್ತಾರೆ. ಸೊ ನೋಡಿ, ನಾನು ಪೂಜೆ ಮಾಡಿರೋದು ಹಾಗೆ ಇದೆ. ನನ್ನ ಸ್ನಾನ ಕೂಡ ಮಾಡಿಲ್ಲ, ಕೆಲಸ ಮಾಡ್ಕೊಂಡು ಕೂತಿದ್ದೆ. ಈಗ ಟೈಮ್ ಬಂದು 11:15 ಆಗ್ತಾಯಿದೆ. 11:15 ಆಗ್ತಾಯಿದೆ. 7:30 ಇಷ್ಟೊತ್ತು ಕಂಟಿನ್ಯೂಸ್ ಟಿಫನ್ ಕೂಡ ಮಾಡಿಲ್ಲ. ಟಾಸ್ಕ್ ಎಲ್ಲ ಅಂದರೆ ನಂದು ಆಫೀಸ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು 10 ನಿಮಿಷ ಕೆಲಸ, ಅದು ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಕೊಲ್ಯಾಬ್ರೇಷನ್ಗೆ ಹೋಗಬೇಕು. ಸೊ ಹಾಗಾಗಿ ನೋಡಿ, ಕೊಲ್ಯಾಬ್ರೇಷನ್ನು ನನ್ನ ವರ್ಕು ಹೇಗೆ ಮ್ಯಾನೇಜ್ ಮಾಡ್ತೀರಾ, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ಲ. ಬೆಳಗ್ಗೆ 7 ಗಂಟೆಗೆ ಕೂತ್ಕೊಂಡಿರೋಳು ಇಷ್ಟೊತ್ತು ಮಾಡಿದ್ದೀನಿ. ಇನ್ನೊಂದು 10 ನಿಮಿಷದಲ್ಲಿ ಇದೆಲ್ಲ ಟಾಸ್ಕ್ ಮುಗಿಸಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಲ್ಲಿಂದ ವಿಜಯನಗರಲ್ಲಿ ಒಂದು ಕೊಲ್ಯಾಬ್ರೇಷನು, ಅಲ್ಲಿಂದ ನಾನು ವಿದ್ಯಾರಣ್ಯಪುರದಲ್ಲಿ ಒಂದು ಕೊಲ್ಯಾಬ್ರೇಷನು. ಸೊ ಮುಗಿಸ್ಕೊಂಡು ಯಾವತ್ತಿಂದನೂ ನಿಖಿತಾ ಕಿಚನ್ಸ್ ಅವರಿದ್ದಾರಲ್ಲ ಅಕ್ಕ, ಸೊ ಅವ್ರು ಯಾವತ್ತಿಂದನೂ ಕರಿತಾನೆ ಇದ್ದಾರೆ, ಬಾಮ್ಮ ಬಿಲ್ಡಿಂಗ್ ನೋಡು, ಬಾಮ್ಮ ಅಂತ. ಸೊ ಫ್ರೀ ಸಿಕ್ಕಿದಾಗ ಮಾತಾಡ್ತಾ ಇರ್ತೀವಿ ಫೋನಲ್ಲಿ. ಸೊ ಹಾಗಾಗಿ ಹಂಗೆ ಫ್ರೀ ಆದರೆ ಅವ್ರಿಗೂ ಫೋನ್ ಮಾಡಿ ಅವ್ರ ಬಿಲ್ಡಿಂಗ್ನ ವಿಸಿಟ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಯಲ್ ಪ್ಲ್ಯಾನ್ ಇವತ್ತು. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡಿ ಇವತ್ತಿನ ವ್ಲಾಗ್ನ. ಎಷ್ಟೊಂದು ಜನ ಅದಿರುತ್ತೆ ಕ್ಯೂರಿಯಾಸಿಟಿ, ಹೆಂಗೆ ನೀವು ಮ್ಯಾನೇಜ್, ಎಲ್ಲರೂ ಯಾರು ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ರು ಕೂಡ ಅವ್ರು ಕೇಳೋದು, ನಿಮ್ಮನ್ನು ನೋಡಿ ತುಂಬ ಇನ್ಸ್ಪೈರ್ ಆಗ್ತೀವಿ, ಹೆಂಗೆ ನೀವು ಎಲ್ಲ ಕೆಲಸ ಮಾಡ್ತೀರಾ ಅಂತ ಎಲ್ಲ. ಸೊ ಈ ಥರ ನಡೆಯುತ್ತೆ. ಸೊ ಎವ್ರಿ ಡೇ ಇದೇ ರೀತಿ ಇರೋದಿಲ್ಲ. ಒಂದೊಂದು ದಿವಸ ನಾನು ಕೆಲಸದಲ್ಲಿ ಫ್ರೀ ಇರ್ತೀನಿ, ಆವಾಗ ಚಾಯ್ ವೃದ್ಧಿದೆಲ್ಲ ನೋಡ್ಕೊಳ್ತೀನಿ. ಏನು ಗೊತ್ತಾ, ಮನೇಲಿ ಯಾರಾದರೂ ಈ ಥರ ಸಪೋರ್ಟ್ ಇದ್ದರೆ ಖಂಡಿತ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಅಂದರೆ ನಮ್ಮ ಅತ್ತೆ ಅಡುಗೆದೆಲ್ಲ ನೋಡ್ಕೊಳ್ತಾರೆ, ಅದು ನನಗೆ ಟೆನ್ಷನ್ ಇಲ್ಲ. ಅಕಸ್ಮಾತ್ ನಾನು ರೂಪೇಶ್ನ ಇನ್ನು ಟೇಕ್ ಕೇರ್ ಮಾಡು ಅಂದರೆ ರೂಪೇಶ್ ಟೇಕ್ ಕೇರ್ ಮಾಡ್ತಾರೆ. ಆವಾಗ ನಾನು ಈ ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಮನೆ ಕೆಲಸನೂ ಮಾಡಿ, ಅಡುಗೆನೂ ಮಾಡಿ, ಕೆಲಸನೂ ಮಾಡಬೇಕು ಅಂದರೆ ಖಂಡಿತ ನಿಜವಾಗ್ಲೂ ಸಾಧ್ಯ ಇಲ್ಲ. ಸೊ ಯಾರೆಲ್ಲ ಮಾಡ್ತಾ ಇದ್ದೀರಾ ಆಲ್ರೆಡಿ ವುಮೆನ್ಸು, ಅವ್ರಿಗೆಲ್ಲ ಒಂದು ದೊಡ್ಡ ಸಲ್ಯೂಟು. ಸೊ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಟೈಮ್ ಆಗ್ತದೆ. ನಾನು 12 o'clockಗೆಲ್ಲ ಅಲ್ಲಿ ಇರ್ತೀನಿ ಅಂತ ಹೇಳಿದೆ, ಬಟ್ ಈಗ ಅವ್ರಿಗೆ ಕಾಲ್ ಮಾಡಿ ಒಂದು ½ an hour ಲೇಟ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಕಾರಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಟೋಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋಕ್ಕೆ ಎಲ್ಲ ಕಡೆ ಓಡಾಡಬೇಕು ಅಂದರೆ 2,000 ರೂಪಾಯಿ ಆಗುತ್ತೆ. ಅದೇ ನಾನು 100 ರೂಪೀಸಲ್ಲಿ ಚಾರ್ಜ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಓಡಾಡ್ಕೊಂಡು ಬರ್ಬೋದು. ಸೊ ನೋಡಿ, ಲಾಸ್ಟ್ ಮಂತು ನನಗೆ 1,500 ರೂಪೀಸ್ ಪವರ್ ಬಿಲ್ ಜಾಸ್ತಿ ಬಂದಿದೆ ನಾರ್ಮಲ್ಗಿಂತ. ನಮ್ಮ ನಾರ್ಮಲ್ ಬರೋದೇ 2,800, 3,000 ಈ ಥರ ಬರುತ್ತೆ. ಸೊ 1,500 ರೂಪೀಸ್ ಎಕ್ಸ್ಟ್ರಾ ಬಂದಿದೆ ಲಾಸ್ಟ್ ಮಂತು. ಸೊ 1,500 ರೂಪೀಸ್ ಅಷ್ಟೇ. ಅದೇ ನಾನು ಎವ್ರಿ ಡೇ ನನ್ನ ಆಟೋಗೆ ಪರ್ ಮಂತು ಏನಿಲ್ಲ ಅಂದ್ರೂ ಒಂದು 25,000ದಿಂದ 30,000 ರೂಪಾಯಿ ಬರೀ ಆಟೋಗೆ ಕೊಡ್ತಾಯಿದ್ದೆ. ಅದೇ ಅಮೌಂಟ್ ಇವಾಗ ನಾನು EMIಗೆ ಕೊಡ್ತೀನಿ. ಸೊ ಒಂದು 2-3 ಇಯರ್ಸ್ ಆದಮೇಲೆ ಕಾರ್ ನಮ್ಮದು ಓನ್ ಆಗುತ್ತೆ. ಈ ಥರ ಉಪಯೋಗಿಸ್ಕೊಳ್ಬೇಕು. ಆದಷ್ಟು ಎಲೆಕ್ಟ್ರಿಕಲ್ EV ವೆಹಿಕಲ್ಸೇ ಯೂಸ್ ಮಾಡಿ. ನಿಜವಾಗ್ಲೂ ವರ್ತಿದೆ ಫ್ರೆಂಡ್ಸ್, ನಿಜವಾಗ್ಲೂ ವರ್ತ್. ಇವತ್ತೇ ನೋಡಿ ಎಕ್ಸಾಂಪಲು, ನಾನು 100 ರೂಪೀಸ್ ಚಾರ್ಜ್ ನಂದು ಆಯಿತಾ, ಪವರ್ ಅಂದ್ಕೊಳ್ಳಿ. 100 ರೂಪೀಸ್ಗೆ ನಾನು 230 ಕಿಲೋಮೀಟರ್ಸ್ ಓಡಾಡ್ಬೋದು. ಅದೇ ನಾನು ಆಟೋಲ್ಲಿ ಓಡಾಡಿದರೆ 2,000 ರೂಪೀಸ್ ಆಗೋದು. ಸೊ ಹಾಗಾಗಿ ಆಲ್ಮೋಸ್ಟ್ 1,900 ರೂಪೀಸ್ ಸೇವ್ ಮಾಡಿದ್ದೀನಿ. ಹಿಂಗೆ ನಾನು ಸೇವ್ ಮಾಡೋದು. ನೀವು ಕೇಳ್ತಾ ಇರ್ತೀರಲ್ಲ, ಹೆಂಗೆ ಸೌಂದರ್ಯ ನೀವು ಸೇವ್ ಮಾಡಿ, ಸೈಟೆಲ್ಲ ಹೆಂಗೆ ಪರ್ಚೇಸ್ ಮಾಡ್ತೀರಾ ಅಂತ. ಈ ರೀತಿ ಎಲ್ಲಿ ಸೇವ್ ಮಾಡಬೇಕು ಅಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು. ನಾವು ಹೇಗೆ ಸೈಟ್ ತೊಗೊಂಡ್ವಿ ಇಷ್ಟು ಚಿಕ್ಕ ವಯಸ್ಸಲ್ಲೇ, 2 ಪ್ರಾಪರ್ಟಿ, ಅದು ಒಂದು 30-50, ಇನ್ನೊಂದು 40-80, ಹಿಂಗೆ ಇದೆಲ್ಲ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಅದೆಲ್ಲ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ನಾನು ರೂಪೇಶ್ನ ಕೂತ್ಕೊಂಡು ನಮ್ಮ ಸ್ಯಾಲ್ರಿ ಏನು ಮಾಡ್ತೀನಿ, ಅವ್ರ ಸ್ಯಾಲ್ರಿ ಏನು ಮಾಡ್ತಾರೆ, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬಿಕಾಸ್ ಎಷ್ಟೊಂದು ಜನ ಹೆಣ್ಮಕ್ಳು ಮದುವೆ ಆಗಿ ಅವ್ರ ಲೈಫ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿರೋರು ಇರ್ತಾರೆ. ಹೇಗೆ ಸೇವ್ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಆ ವಿಡಿಯೋ ಬೇಕು ಅಂದರೆ ಈ ವಿಡಿಯೋಗೆ ಜಾಸ್ತಿ ಕಾಮೆಂಟ್ಸ್, ಜಾಸ್ತಿ ಲೈಕ್ಸ್ನ ಕೊಡಿ. ಖಂಡಿತ ಆ ವಿಡಿಯೋ ಸೀಕ್ರೆಟ್ನ ಶೇರ್ ಮಾಡ್ತೀನಿ. ಓಕೆನಾ? ಇವಾಗ ರೆಡಿ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಹೊರಟೆ ಈಗ. ಸೊ ಹೋಗಿ ವಿಡಿಯೋ ಮಾಡಿ, ಬರೀ ವೀಡಿಯೋಸ್ಗಂತಲೇ ಹೋಗ್ತಾಯಿಲ್ಲ, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ
ಬರೋವಂಥ ಎಲ್ಲ ಲಕ್ಷ್ಮೀರ್ಗೂ ಸೀರೆಗಳು ಕೊಡಬೇಕಲ್ವಾ. ಸೊ ಅದನ್ನು ಹಂಗೆ ಪರ್ಚೇಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಟ್ರೂ ಆಗಿ ಹೇಳಬೇಕು ಅಂದರೆ ಸಂಜರ್ ಕ್ರಿಯೇಷನ್ಸಲ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲೇ ಸ್ಯಾರೀಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಹಂಗೆ ಅದನ್ನು ತೊಗೊಂಡು ಬಂದ್ಬಿಟ್ರೆ ಒಂದು ಕೆಲಸ ಆಗುತ್ತಲ್ವಾ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ನೋಡಿ ವಿಡಿಯೋಸ್ ಎಲ್ಲ ಮಾಡಿ ನನಗೆ ಯಾವುದೋ ಚೆನ್ನಾಗಿ ಅನಿಸುತ್ತೋ ಆ ಸ್ಯಾರಿನೆಲ್ಲ ಪಿಕ್ ಮಾಡ್ಕೊಂಡು ಬಂದುಬಿಡೋಣ, ಸಿಕ್ಕಿದೆ ಚಾನ್ಸು ಅಂತ. ಸೊ ಪಿಕ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ರೂಪೇಶ್ ತೊಗೊಂಡು ಬಂದ್ಬಿಡು, ತಿರ್ಗಾ ನಾವು ಟೈಮ್ ಇರಲ್ಲ ಹೋಗೋಕ್ಕೆ ಅಂತ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡೋಣ ಯಾವೆಲ್ಲ ಕಲೆಕ್ಷನ್ಸ್ ಇರುತ್ತೆ ಅಂದ್ಬಿಟ್ಟು. ಸೊ ಅಕಸ್ಮಾತ್ ವಿಜಯನಗರ ಬ್ರಾಂಚಲ್ಲಿ ನನಗೆ ಯಾವುದಾವ್ದು ಇಷ್ಟ ಆಗುತ್ತೋ ನೋಡೋಣ. ಇನ್ನೂ ವಿದ್ಯಾರಣ್ಯಪುರದಲ್ಲಿರೋ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ರು. ನೋಡೋಣ ಇಲ್ಲಿ ಎಷ್ಟಿಷ್ಟ ಆದರೆ ಇಷ್ಟು ತೊಗೋತೀನಿ. ಇನ್ನು ಮಿಕ್ಕಿದ್ದು ಅಲ್ಲಿ ಹೋಗೋದ ಏನು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ, ಡ್ರೈವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ಕತಾನಲ್ಲಿ ನೋಡ್ತಾ ಇದ್ದೀವಿ. ಸೊ ಕತಾನಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಏನಪ್ಪ ಅಂದರೆ ಇದೇ ಟ್ರೆಂಡಿ, ಕತಾನ್ ಪ್ಲೇನ್ ರೆಡ್ಡು ನನಗೆ ಅಷ್ಟು ಇಷ್ಟ ಆಗಲ್ಲ, ಆಲ್ರೆಡಿ ನನ್ನ ಹತ್ರ ಇದೆ. ಸೊ ರೆಡ್ಡಲ್ಲೇ ಡಿಫ್ರೆಂಟ್ ಕಲರ್ ರಿಮಿಕ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಕಾಂಬಿನೇಷನಲ್ಲಿ ನೋಡ್ತಾ ಇದ್ದೀನಿ. ವಾವ್, ದಿಸ್ ಸ್ಯಾರಿ ಯಾರು ದುಡ್ಡೊಂದಿದ್ರೆ ನೋಡಿ ಏನು ಬೇಕಾದ್ರೂ ತೊಗೊಬೋದು. ಸೊ ಇದೆಲ್ಲ ಪ್ರೈಸ್ ರೇಂಜ್ ಏನಿದೆ ಮೇಡಮ್? ಸಕ್ಕದಾಗಿದೆ ಈ ಸ್ಯಾರಿ. ಇದೆಲ್ಲ ನಿಮಗೆ ಪ್ಯಾಟ್ರನ್ಸ್ ಕಲರ್ಸ್ ತೋರಿಸ್ತೀನಿ ತಡೀರಿ. ವಾವ್, ಇದು ಸಕ್ಕತ್ತಾಗಿದೆ. ಒಳ್ಳೆ ಅಂಬಾನಿ ಸೊಸೆಂದ್ರು ಅವ್ರ ಮಕ್ಳುಗಳು ಉಟ್ಕೋತಾರೆ ನೋಡಿ ಈ ಥರ ಸ್ಯಾರಿ ಅಲ್ವಾ? ನೀವು ಏನಾದರೂ ಅಂಬಾನಿ ಥರ ರಿಚ್ ಆಗಬೇಕು ಅಂದರೆ ಈ ಥರ ಸ್ಯಾರೀಸ್ ತಗೊಳ್ಳಿ, ಸಕ್ಕದಾಗಿರುತ್ತೆ. ಫಂಕ್ಷನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ. ಸಕ್ಕದಾಗಿದೆ ಈ ಸ್ಯಾರಿ, ನೋಡ್ಬೋದು. ಚೆನ್ನಾಗಿದೆಯಾ? ಪಿಂಕ್ ಕಲರ್ ಬೇಕಂದ್ರೆ ಪಿಂಕ್ ಕಲರ್ ಇದೆ, ಬೊಂಬಾಯಿ ಮಿಠಾಯಿ ಕಲರ್. ಸಕ್ಕದಾಗಿ ಬಾಟಲ್ಲು, ಹ್ಯಾಂಡ್ ಬ್ಯಾಗು, ಡ್ರೈ ಫ್ರೂಟ್ಸ್ ಬಾಕ್ಸು, ಮಗ್ಗು ಎಲ್ಲ ಇದೆ ನೋಡಿ. ಏನ್ ಬೇಕು ಅಂದ್ರೆ ಗ್ಲಾಸ್ ಒಂದೇ ಕೊಡ್ತೀರಾ? ಸೆಟ್ ಆಫ್ ಗ್ಲಾಸ್ ಬ್ರಾಸ್ ಅದು ಚೆನ್ನಾಗಿದೆ. ಬಂದವ್ರಿಗೆ ನೀರು ಕುಡಕ್ಕೆ ಬ್ರಾಸ್ ಚೆನ್ನಾಗಿದೆ. ಫ್ರೆಂಡ್ಸ್, ವಿಜಯನಗರಲ್ಲಿ ಕೊಲಾಬ್ರೇಷನ್ ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ಇವಾಗ ವಿದ್ಯಾರಣ್ಯಪುರಕ್ಕೆ ಹೋಗ್ತಾ ಇದ್ದೀನಿ. ಇದೊಂದು ದಿಕ್ಕು ಅದೊಂದು ದಿಕ್ಕು. ಸೊ ಊಟ ಕೂಡ ಮಾಡಿಲ್ಲ, ಮನೆಗೆ ಹೋಗಿ ಮಾಡಬೇಕು. ಹೊಟ್ಟೆ ಹಶ್ವಾಗ್ತಾ ಇದೆ. ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಹೋಗಿ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಬೇಕು. ನಿಖಿತ್ ಅಕ್ಕೋರ್ ಮನೆಗೆ ಹೋಗೋಕ್ಕೆ ಟೈಮ್ ಅಂತೂ ನಿಜವಾಗ್ಲೂ ಇಲ್ಲ. ವ್ಲಾಗ್ ನೋಡಿದ್ರೆ ನಿಜವಾಗ್ಲೂ ಬೈಕೋತಾರೆ, ಏನು ಮಾಡೋದು. ನೆಕ್ಸ್ಟ್ ಯಾವಾಗಾದರೂ ಬರೋಣ ಅವ್ರ ಮನೆಗೆ ಅಂತಲೇ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಸಾಯಂಕಾಲ ಹೋಗಿ ಪೂಜೆ ಎಲ್ಲ ಮಾಡಬೇಕಲ್ವಾ. ಹಾಗಾಗಿ ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿದೆ ಫ್ರೆಂಡ್ಸ್, ಜೆನ್ಯೂನ್ ಆಗಿ ಚೆನ್ನಾಗಿದೆ. ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದಾರೆ. ಇಂಥ ಆಫರ್ಗಳು ಸಿಗೋದು ಕಷ್ಟ, ಆರಾಮಾಗೆ ತಗೋಬೋದು. ಇರಿ ಒಂದು ನಿಮಿಷ. ಅಣ್ಣ ಎಲ್ಲಿ ಹೋಗ್ತಾ ಇದೆಯಾ ಅಣ್ಣ? ಮೇಡಮ್ ಅಯ್ಯಯ್ಯ, ರಾಂಗ್ ರೂಟುಗಳಲ್ಲಿ ಬಂದ್ಬಿಡ್ತಾರೆ ಇವ್ರಿಗೆಲ್ಲ. ಡಿ ಎಲ್ ಅದು ಯಾರು ಕೊಡ್ತಾರೋ? ಕೆಲವೊಂದು ಲೇಡೀಸ್ ಓಡಿಸ್ತಾರೆ ಕಾರುಗಳು, ಯಪ್ಪ ಹಿಂದೆ ಮುಂದೆ ನೋಡಲ್ಲ, ರಾಂಗ್ ರೂಟಲ್ಲಿ ಬರ್ತಾರೆ. ಯಾವ ರೂಟಲ್ಲಿ ಬರಬೇಕು ಅಂತ ಗೊತ್ತಾಗಲ್ಲ. ಸುತ್ಕೊಂಡು ಹೋಗಿ ಸೋಂಬೇರಿಗಳು, ಏನು ಮಾಡೋದು, ಅಡ್ಡಾಡ ಬಂದ್ಬಿಡ್ತಾರೆ. ಆ್ಯಂಡ್ ಏನೋ ಇವತ್ತು ನನಗೆಲ್ಲ ಬರೀ ಬೆನ್ಸ್ ಕಾರುಗಳೇ ಕಾಣಿಸ್ತಾ ಇದ್ದಾವೆ ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ. ಖಂಡಿತ ಒಂದಲ್ಲ ಒಂದು ದಿವಸ ಬೆನ್ಸ್ ಕಾರ್ ನಮ್ಮ ಮನೆ ಮುಂದೆ ನಿಲ್ಲಿಸ್ತೀನಿ. ಬೆನ್ಸ್ ಕಾರಲ್ಲಿ ಓಡಾಡ್ತೀನಿ. ಇದು ನನಗಿರೋ ಅಂಥ ಕಾನ್ಫಿಡೆನ್ಸು. ಹೆಂಗೆ ಮಾಡ್ತೀನೋ ಅದು ಹೆಂಗೆ ಬೆನ್ಸ್ ತೊಗೊಳ್ತೀನೋ ನನಗಂತೂ ಗೊತ್ತಿಲ್ಲ. ಬಟ್ ಆದರೆ 100% ಬೆನ್ಸ್ ಅಂತೂ ನಿಲ್ಲಿಸ್ತೀನಿ, ತೊಗೋತೀನಿ. ಓ ಮೈ ಗಾಡ್, ಇಸ್ಕಾನ್ ಟೆಂಪಲ್ ಹತ್ತತ್ರ ಬಂದ್ಬಿಟ್ಟೆ. ಸೊ ದೇವ್ರ ಬ್ಲೆಸ್ಸಿಂಗ್ ಮಾಡಲಿ. ಬಟ್ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಬಟ್ ಅದೇ ತೊಗೊತೀನಿ. ಒಳ್ಳೆ ರೀತಿಯಲ್ಲೇ ದುಡ್ದು ತೊಗೊತೀನಿ. ಎಷ್ಟೊಂದು ಜನ ಹೇಳಿದ್ರು, ಏನಿದು 10 ಲಕ್ಷನ ಕಾರು, ಇದ್ರ ಬದಲು ಬೇರೆವೇ ಬರೋದಲ್ವ ಇನ್ನೂ ದೊಡ್ಡ ಕಾರುಗಳು ಅಂತ. ನನ್ನ ರಿಕ್ವೈರ್ಮೆಂಟ್ ಇದಿತ್ತು ಬೆಂಗಳೂರಲ್ಲಿ ಓಡಾಡೋಕ್ಕೆ, ಟ್ರಾಫಿಕ್ಗೆ, ಈ ಪೆಟ್ರೋಲ್ ರೇಟ್ಗಳಿಗೆ ಎಲ್ಲ ಇದು ಪರ್ಫೆಕ್ಟ್ ಸೂಪರ್ ಕಾರು. ಸೊ ಹಾಗಾಗಿ ನನಗೆ ಇದೇ ಬೇಕಿತ್ತು, ಇದನ್ನೇ ತೊಗೊಂಡೆ. ನಮ್ಮ ನೆಂಟ್ರಂಗೆ ಅಂದರು. ಅದಕ್ಕೆ ನಾನು ಅಂದೆ, ನಮ್ಗೆ ಏನು ರಿಕ್ವೈರ್ಮೆಂಟ್ ಐತೋ ಅದಕ್ಕೆ ತಕ್ಕಂತೆ ತೊಗೊಂಡ್ವಿ ಅಂತ. ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ಒಂದೊಂದ್ಸಲಿ ನಂಗೆ ತುಂಬ ಪ್ರೌಡ್ ಅನಿಸುತ್ತೆ. ನನ್ನನ್ನು ನಾನು ಅಂದ್ಕೊಂಡ್ರೆ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ ಸ್ಕ್ರ್ಯಾಚ್. ನನ್ನ ಫಸ್ಟ್ ಇಂಜಿನಿಯರಿಂಗ್ ಸ್ಯಾಲ್ರಿ ಕೇಳಿದ್ರೆ ನೀವು ಶಾಕೇ ಆಗ್ಬಿಡ್ತೀರಾ. ಟೇಕ್ ಫ್ಲೇವರ್. ಓಕೆ.
ಆ ಸ್ಯಾಲ್ರಿನ ಇಂದ ನನ್ನ ಜರ್ನಿ ಶುರು ಮಾಡಿ ಟುಡೇ ಐ ಓನ್ ಮೈ ಓನ್ ಕಾರ್. ಸೊ ತುಂಬ ಪ್ರೌಡ್ ಅನಿಸುತ್ತೆ. 10 ಲಕ್ಷದ ಕಾರೇ ಇರ್ಬೋದು, ಬಟ್ ಆ 10 ಲಕ್ಷನೂ ಕಷ್ಟಪಟ್ಟು ಸಂಪಾದನೆ ಮಾಡಿ ತೊಗೊಂಡಿರೋವಂಥದ್ದು. ಫುಲ್ಲೂ ನಾನು ಪೇ ಮಾಡಿಲ್ಲ ಫ್ರೆಂಡ್ಸ್, ಸ್ವಲ್ಪ ಲೋನಲ್ಲಿದೆ. ಬಟ್ ಆದರೂ ಅದಕ್ಕೆ ಲೋನ್ಗೆ ಬಿಟ್ಟು ಬೇರೆ ಅಮೌಂಟ್ ಏನು ಪೇ ಮಾಡಿದ್ದೀನಲ್ಲ ಅದೆಲ್ಲ ನನ್ನ ಕಷ್ಟಾರ್ಜಿತ. ಸೊ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ನಾನು ಅಷ್ಟೇ ಕೇಳ್ಕೊಳ್ಳೋದು, ನಾನು ಎಲ್ರಿಗೂ ಅದೇ ಹೇಳೋದು. ಎಲ್ಲರೂ ನನ್ನ ಸುತ್ತಮುತ್ತ ಯಾರ್ಯಾರಿದ್ದಾರೆ ಎಲ್ಲರೂ ಚೆನ್ನಾಗಿರಬೇಕು. ಸೊ ಬನ್ನಿ ಇನ್ನು ಹೋಗೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಕಾರ್ ತೊಗೊಂಡು ಯಾವಾಗಲೇ 3 ತಿಂಗಳಾಗೋಯ್ತು ಫ್ರೆಂಡ್ಸ್, ಗೊತ್ತೇ ಆಗಿಲ್ಲ. ಆಲ್ರೆಡಿ 3900 ಕಿಲೋಮೀಟರ್ ಡ್ರಿವನ್. ಒಂದು ಸರ್ವಿಸ್ ಕೂಡ ಆಯಿತು. ಸರ್ವಿಸ್ ಚಾರ್ಜ್ ಇದ್ರದ್ದು ಎಷ್ಟಾಯಿತು ಅಂದರೆ 2500 ಆಯಿತು. ಅದು ಬಿಟ್ಟು ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ನಾನು ಹಾಕ್ಸಿದೆ. ಮಿರರ್ಗೆ ಗಾರ್ಡು ಮತ್ತು ವೀಲ್ ಆರ್ಚ್ ಕ್ಲಾಡಿಂಗು ಅದೆಲ್ಲ ಸೇಫ್ಟಿದು ಅದೆಲ್ಲ ಹಾಕ್ಸಿದ್ದೀನಿ. ಸೊ ಅದೆಲ್ಲ ಸೇರಿಸಿ 14,000 ಏನೋ ಆಯಿತು. ಅದು ಕೂಡ ನಾನೇ ಪೇ ಮಾಡಿದೆ. ವೆರಿ ಪ್ರೌಡ್. ನಾನು ಕೇರ್ ಮಾಡ್ತಾ ಇದ್ದೀನಿ, ನನ್ನ ಕಾರ್ನ ನಾನು ಕೇರ್ ಮಾಡ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಆಗಿದ್ದೀನಿ. ಅದಕ್ಕೆಲ್ಲ ತುಂಬ ಪ್ರೌಡ್ ಅನಿಸುತ್ತೆ. ಸಿಂಗಾಪುರ ಲೇಔಟ್, ಇದು ವಿದ್ಯಾರಣ್ಯಪುರದ ಹತ್ರ ಇರೋದು. ಅಲ್ಲಿ ಹೋಗಿ ವೀಡಿಯೋಸ್ ಎಲ್ಲ ಮಾಡಿ ನೋಡಿದ್ರೆ ಟೈಮ್ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋದು ಲೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಖಿತ್ ಅಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಮನೆಗೆ ರಿಟರ್ನ್ ಹೊರಟ್ಬಿಟ್ಟೆ ಫ್ರೆಂಡ್ಸ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 5:40ಗೆ ನಾವು ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇನ್ನೂ ನೀರು ಕುಡ್ದಿಲ್ಲ ಫ್ರೆಂಡ್ಸ್. ನನಗಂತೂ ಹೊಟ್ಟೆ ಹಶ್ವಾಗ್ತಾಯಿದೆ. ಆ್ಯಂಡ್ ದೇವ್ರಿಗೂ ಎಲ್ಲ ರೆಡಿ ಮಾಡಿದ್ದೀನಿ. ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಸೊ ಫುಲ್ ಟಯರ್ಡ್, ಇವತ್ತು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ನೆಮ್ಮದಿಯಾಗಿ ಪೂಜೆ ಮಾಡಿದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ, ವೆಯ್ಟ್ ಮಾಡಿ. ಈಗ ಬನ್ನಿ ದೇವರಿಗೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ. ನೋಡಿ, ಇವತ್ತು ಪಿಂಕ್ ಕಲರ್ ಹೂವು, ತುಳಸಿ, ಮಲ್ಲಿಗೆಯಲ್ಲಿ ಡೆಕೋರೇಷನ್ ಮಾಡಿದ್ದೀನಿ. ಪಾನಕ ಮತ್ತು ಇದು ಒಂದು ಗೆಣಸು ಮತ್ತು ಅದ್ರ ಮೇಲೆ ಜೇನುತುಪ್ಪ ಕೊಟ್ಟಿದ್ದೀನಿ. ಸೊ ಒಂದು ಜೇನುತುಪ್ಪ ಕೊಟ್ಟಿದ್ದೀನಿ, ತುಪ್ಪದ ದೀಪ, ಮಲ್ಲಿಗೆ ಹೂವು. ಸಿಂಪಲ್ಲಾಗಿ ಈ ರೀತಿ ಡೆಕೋರೇಷನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವಾಗ ನೆಮ್ಮದಿಯಾಗಿ ಪೂಜೆ ಮಾಡಿದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. చెప్పండి అమౌంట్ ఎంత కనుక్కొని ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು. 2 ಕಣ್ಣು ಸಾಲ್ತಾ ಇಲ್ಲ ಅಮ್ಮನ ನೋಡೋಕ್ಕೆ. Okay. No, actually, the problem is Rupesh. That I was thinking maybe Madhu has told my situation. Yeah, I know. Yeah. So I'll tell you what is happening. If I do not come tomorrow I'm doing at video. 7 AM and reach here by 9, it will be difficult.